ಅಯ್ಯಯ್ಯೋ ಒಂದು ಮನುಷ್ಯ ಸತ್ತೋಯ್ತು. ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡ್ರಿ ಮಕರ ಸಂಕ್ರಾಂತಿ ಅದ. ಅದರ ಸಲಕ್ಕಿಂದು ನಾವು ಮಕರ ಸಂಕ್ರಾಂತಿ ಸಲಕ್ಕಿಂದು ನಮ್ಮ ಛತ್ತಿನ ಮೇಲೆ ಪತಂಗ ಹಾರಿಸೋ ಸಲುವಾಗಿ ತಯಾರಿ ಮಾಡ್ಲತ್ತೀವಿ. ಏನು ತಯಾರಿಯಪ್ಪ ಅಂತಂದ್ರೆ, ಈಗ ಬಿಸಿಲು ಬರ್ತದ, ಬಿಸಿಲು ಬಂದಾಗ ನಾವು ಮ್ಯಾಲೆ ಕೂಡ್ಲಕ್ಕೆ ಏನಾದರೂ ಬೇಕಲ್ರಿ, ಅದ್ರ ಸಲಕ್ಕಿಂದ ಅಂಥೇಳಿ ನಾವು ಅದ್ರ ತಯಾರಿ ಮಾಡ್ಲತ್ತೀವಿ ನೋಡ್ರಿ. ಅದ್ರ ಸಲಕ್ಕಿಂದು ಇನ್ನೂ ಯಾರೂ ಬಂದಿರಲಿಲ್ಲ. ಅದ್ರ ಸಲಕ್ಕಿಂದ ಅವ್ರು ಬರ್ಲಿಕ್ಕಿಂತ ಮುಂಚೆ ನಾನೇ ಮಾಡಬೇಕು ಅಂತೇಳಿ ತೀರ್ಮಾನ ಮಾಡಿದ್ದ. ಇದು ಎಕಡೆಯಿಂದ ಓಪನ್ ಆಗ್ತದೆ ಅಂತ ಗೊತ್ತಾಗಲಾಗಿತ್ತು. ಅರೇ ಇದು ಹಂಗೆ ಈ ಕಡೆ ಮಾಡಿದ್ರೆ ಈ ಕಡೆ ಆಯ್ತದ, ಈ ಕಡೆ ಮಾಡಿದ್ರೆ ಈ ಕಡೆ ಆಯ್ತದ, ಏನು ಮಾಡಬೇಕು ಈಗ? ಕರೆಕ್ಟ್ ಗೊತ್ತಾಯ್ತು ನೋಡ್ರಿ. ಈಗ ಹಿಂಗೆ ಕೂಡಿಸ್ಬೇಕಂಥೇಳಿ ಅದಕ್ಕೆ ಏನು ಮಾಡ್ದೆ, ಹಳ್ಳಕ್ಕೆ ಜೋರು ಲಗಾಕೆ ಐಸಾ, ಜೋರು ಲಗಾಕೆ ಐಸಾ ಅಂಥೇಳಿ ಸೀದಾ ಒಳಗೆ ಫಿಟ್ ಮಾಡ್ದೆ ನೋಡ್ರಿ. ಫಿಟ್ ಮಾಡ್ದೆ ಮಾಡ್ದೆ ಅದಾಗಣ ಅರೇ ಏರ್ಟೆಲ್ ಚಲ್ತೀರ ನೋಡಿ, ಮತ್ತು ಇಲ್ಲೇಗಿನ ಏರ್ಟೆಲ್ದು ಸಿಮ್ ಹರ್ಲತ್ತಾರ ಅಂತ ತಿಳ್ಕೊಬೇಡ್ರಿ. ಅದರದ್ದೇನಿಲ್ಲ. ಯಾಕಂತಂದ್ರೆ ಅದು ನಮ್ಮ ಅಣ್ಣವ್ರು ಅದ್ರ ಕೆಲಸ ಮಾಡ್ತಿರು, ಅವ್ರು ತಂದಿರು. ಅದ್ರ ಸಲಕ್ಕಿಂದ ಅವಾಗೇನು ಹಿಡಿದು ಇದ್ರಾಗೆ ಫುಲ್ ಎಂಜಾಯ್ ಮಾಡ್ಕೊತ ನಾವು ಪತಂಗ ಹಾರಿಸ್ತೀವಿ ನೋಡ್ರಿ. ಇದಕ್ಕೆ ಹಿಡ್ಕೊಂಡು 3 ವರ್ಷ ಆಯಿತು. ಇದು ಏರ್ಟೆಲ್ ಛತ್ರಿ ಇಟ್ಕೊಂಡು ಆರಾಮಾಗಿ ನೆರಳಿಕ್ಕಂತ ಮಜಾ ಮಾಡ್ಕೊತ ಪತಂಗ ಹಾರಿಸ್ತೇವೆ ನೋಡ್ರಿ. ಈ ಅಟ್ರಾಗೆ ನಮ್ಮ ಅಣ್ಣವ್ರು ಮತ್ತೆ ಬಂದಿರು, ಅವ್ರ ಪತಂಗ ಅವ್ರ ಪಾಡಿಗೆ ಅವ್ರು ಹಾರಿಸ್ಲತ್ತೀರು, ನಮ್ಮ ಕೆಲಸ ನಾವು ಮಾಡ್ಲತ್ತೀವಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತ್ ಕಾಣತ್ತದಲ್ಲ. ಮತ್ತು ಅದ್ರಾಗೆ ನಮ್ಮ ಅಣ್ಣವ್ರು ಫುಲ್ ಪತಂಗ ಹಾರಿಸ್ಕೊತ ಕುಂತಿರು. ಪತಂಗ ಕಾಟ ಆಯ್ತವ ಅಂಬೋದು ಮತ್ತೊಂದು ಪತಂಗಿ ಸುಸ್ತರ ಹಾಕ್ಲತ್ತಾರ ನೋಡ್ರಿ. ಆಲ್ರೆಡಿ ಅಲ್ಲಿ ನೋಡ್ಬೋದು ಎಲ್ಲರೂ ಎಲ್ಲ ಯಾವ ಥರ ಪತಂಗ ಹಾರಿಸ್ಲತ್ತಾರ ಅಂಥೇಳಿ. ನಮ್ಮ ಅಣ್ಣಾಗ ನೋಡಿದ್ರೆ ಸುಸ್ತರ ಹಾಕೋದು ಕುದಿಯತ್ತದ. ಯಾಕಂತಂದ್ರೆ ನಂಬಲ್ಲಿ ಒಳ್ಳೆ ಸುಸ್ತರ ಹಾಕೋರು ಅಂದ್ರೆ ಇವ್ರೊಬ್ಬರೇ ಯಾರ. ಅದ್ರ ಸಲಕ್ಕಿಂದ ಇವ್ರಿಗೆ ಭಾಳಷ್ಟು ಸುಸ್ತರ ಹಾಕ್ಲಕ್ಕೆ ಇವ್ರಿಗೆ ಕೊಡ್ತಾರೆ ನೋಡ್ರಿ. ಪತಂಗಂತೂ ಕಾಟ ಆಗೋಯ್ತು. ಅಷ್ಟ್ರಾಗೆ ಮತ್ತು ನಾ ಮನೆಗಿಂದು ಹೋಮ್ ಥಿಯೇಟ್ರ್ ತಂದು ಮ್ಯಾಲೆ ಹಚ್ಚಲತ್ತಿದೆ ನೋಡ್ರಿ. ನಂಬಲ್ಲಿ ಏನು ಜಾಸ್ತಿ ದೊಡ್ಡ ಸೌಂಡ್ ಬರಪ್ಲೇ ಇಲ್ರಿ ಅಪ್ಪ, ಮಿನಿ ಹೋಮ್ ಥಿಯೇಟ್ರ್ ಅವ. ಅದಕ್ಕೆ ನಾವು ಹೆಂಗಾರ ಮಾಡಿಕೊಂಡು ಹಾಡು ಹಚ್ಕೊಂಡು ಕುಣಿತ ಎಂಜಾಯ್ ಮಾಡಬೇಕು ಅಂಥೇಳಿ ನಾ ಏನು ಮಾಡ್ದೆ, ಕರೆಂಟಿನ ಸಪ್ಲೈ ಮ್ಯಾಲೆ ಇರಲಿಲ್ಲ. ಅದ್ರ ಸಲಕ್ಕಿಂದೆ ಮತ್ತು ವೈರೆಲ್ಲ ಜುಡಾಸಿ ಮ್ಯಾಲೆ ತಂದೀನಿ ರೀ. ಮ್ಯಾಲೆ ತಂದು ಅದಕ್ಕೆಲ್ಲ ಕರೆಕ್ಟ್ ಸಪ್ಲೈ ಕೊಟ್ಟು ಹಾಡು ಹಚ್ಬೇಕಂತೇಳಿ ಪ್ಲ್ಯಾನ್ ಮಾಡ್ಲತ್ತಿದ್ದೆ ರೀ. ಅಷ್ಟ್ರಾಗೆ ಲೈಟ್ ಹೋಗು ಬಾ ಮಾಡತ್ತಿದ್ರಿ. ಇವತ್ತರ ಹಬ್ಬದಂಥ ಹಬ್ಬದಿನಾರ ಲೈಟ್ ಇಡಬೇಕಂತ ಗೊತ್ತಾಗಲ್ರಿ. ಅವನು ಭೀ ಅಂತ ತಪ್ಪಿಲ್ಲ ಬಿಡ್ರಿ. ಯಾಕಂತಂದ್ರೆ ಅವ ಅಂತಿಲಿಕೆ ವೀರಭದ್ರೇಶ್ವರ ಜಾತ್ರೆ ಅದ ಹುಮ್ನಾಬಾದ್ದಾಗ. ಅದ್ರ ಸಲಕ್ಕಿಂದು ಅವರೆಲ್ಲ ಎಲ್ಲ ಕಡೆ ಸೆಟ್ ಮಾಡ್ಕೊತಾ ಇರ್ತಾರೆ. ಅದ್ರ ಸಲಕ್ಕಿಂದ ತೆಗೆದಿರ್ತಾರೆ ರೀ. ಅದಕ್ಕೆ ನಮಗೇನು ಬೇಜಾರಾಗಿಲ್ಲ ರೀ. ಅದು ಬರತನ ನಾವೆಲ್ಲ ಫುಲ್ ಸಪ್ಲೈ ಮಾಡಿಕೊಂಡು ಕರೆಂಟ್ ಎಲ್ಲ ಬರಪ್ಲೈ ಮಾಡ್ಕೋಬೇಕಂತೇಳಿ ತೀರ್ಮಾನ ಮಾಡಿದೆ ರೀ. ನಾ ಎಲ್ಲ ವೈರೆಲ್ಲ ಜುಡಸ್ದ. ಅದ್ರ ನಂಬಲ್ಲಿ ಬ್ಯಾಂಡೇಜ್ ಇದ್ದಿಲ್ಲ ರೀ. ಅದ್ರ ಸಲಕ್ಕಿಂದ ಪತಂಗ ಮೆತ್ತ ಬ್ಯಾಂಡೇಜ್ ತೊಗೊಂಡೆ ಅದಕ್ಕೆ ಹಚ್ಲತ್ತೀನಿ ನೋಡ್ರಿ. ಹಳ್ಳಗು ಅದು ಹಚ್ಲತ್ತೀನಿ ರೀ, ಒಟ್ಟು ಬರಲ್ಲೇ ಆಗಿತ್ತು ನೋಡ್ರಿ. ಅದಕ್ಕೆ ನಾ ಹಚ್ಕೊತ ನೋಡಿದ್ದೀನಿ ಮತ್ತು ಕೆತ್ತಲತ್ತಿತ್ತು. ಅದ್ರ ಸಲಕ್ಕಿಂದ 2 ಜಾಯಿಂಟ್ ಹೊಡ್ದು ಹಿಂಗೆ ಮಾಡಿ ನೋಡ್ರಿ. ಅದು ಮಾಡೋದಾಗಣ ನಮ್ಮ ಅಣ್ಣ ಪತಂಗ ಹಾರಿಸ್ಲತ್ತೇನೆ ರೀ. ಅವನದೊಂದು ವೀಡಿಯೋ ಶೂಟ್ ತೊಗೊಂಬಂತೇಳಿ ಪ್ಲ್ಯಾನ್ ಮಾಡ್ಲತ್ತಿದ ರೀ. ಅಷ್ಟ್ರಾಗ ನೋಡ್ರಿ ನಮ್ಮ ಅಣ್ಣನ ದಾರ ಅಲ್ಲೇ ಇದಾಗ್ಯದ ಅಂಥೇಳಿ ಇದು ಮಾಡ್ಲತ್ತಿರು. ನನಗೆ ಅಷ್ಟ್ರಾಗೆ ಧಗಿ ಅಂದ್ರೆ ಭಾಳ ಧಗಿ ಆಗ್ಲತ್ತಿತ್ತು ರೀ. ನಾ ಏನು ಮಾಡಿದ್ರಿ ಭೀ ನನಗೆ ಧಗಿ ಹೋಗಲಾಗಿತ್ತು. ಅದ್ರ ಸಲಕ್ಕಿಂದ ಇವ್ರು ನೋಡಿದ್ರೆ ನಮ್ಮ ತಂಗಿದಾರು ಕುಂತು ಪಾರಾಬಟ್ಟಿ ಮಾಡ್ಬೋದು ಕುಂತವ್ರಿ, ಇಲ್ಲೇ ಮಾಡ್ಬೋದು ಕುಂತಾರ್ರಿ. ಬಟ್ ನನಗೆ ಧಗಿ ಆಗ್ಲತ್ತದ. ಈಗ ನಾ ಹೆಂಗೆ ಮಾಡಲಿ, ಅವ್ರು ಇಲ್ಲೇ ಕುಂತಾರೆ ಹಂಗೆ ಕೂಡಮಂತಂದ್ರು. ಅದ್ರ ಸಲಕ್ಕಿಂದ ಏನು ಮಾಡ್ದೆ, ಜರ ಹಾಗೆ ಧಗಿ ಬಂದ್ರೆ ಭೀ ಅವ್ರಿಸ್ಕೊಂಡ್ರಿ. ಇಲ್ಲಿ ನೋಡ್ರಿ ನಮ್ಮ ಅಣ್ಣವರೆಲ್ಲ ಫುಲ್ ಪತಂಗ ಹಾರಿಸ್ಲತ್ತಾರೆ ಇಂಥ ಗರ್ಮಿದಾಗೆ. ಇಲ್ಲಿ ನೋಡಿದ್ರು 1-2 ಪತಂಗಿ ಹಾರ್ಲತ್ತವ್ರಿ. ಗಾಳಿ ಭೀ ಇಲ್ಲ. ದಿನ ನೋಡಿದ್ರೆ ಗಾಳಿ ಅಂದ್ರೆ ಗಾಳಿ ಇರ್ತದೆ. ಇವತ್ತು ನೋಡಿದ್ರೆ ಗಾಳಿನೇ ಬರ್ಲಾಗಿದ್ರಿ. ಎಲ್ಲರಿಗೆ ಸಿಟ್ಟು ಹೊಂಟಿತ್ತು ನೋಡ್ರಿ. ಅದ್ರ ಸಲಕ್ಕಿಂದ ನಾ ಏನು ಮಾಡ್ದೆ, ಇವ್ರು ಏನು ಯಾಕೆ ಮಾಡಲ್ರು ಅಂಥೇಳಿ ಸುಮ್ಮನೆ ಕುಂತ್ಬಿಟ್ರಿ. ಅಟ್ರಾಗೆ ನಮ್ಮ ತಂಗಿ ಮತ್ತು ನಮಗೆ ತಿಲ್ಲಕ್ಕೆ ತಂದಿಳು. ನಮ್ಮ ಅಣ್ಣ ತಿನ್ಕೋತ ಕುಂತೀನಿ ನೋಡ್ರಿ. ಅಷ್ಟ್ರಾಗೆ ಮತ್ತೇನಾಯಿತು, ಮತ್ತು ಪತಂಗ ಕಾಟ ಆಗ್ಲತ್ತೀವಿ ಅಂಬೋದು ಮತ್ತು ಹೊಸ ಪತಂಗ ತಂದಿರು ಸುಸ್ತರ ಆಗ್ಲತ್ತಿರಿ. ಅದು ಆಗಣ ನನಗೆ ತಾಳಲಾಗಿದ್ರಿ ಧಗಿ. ಅದ್ರ ಸಲಕ್ಕಿಂದ ನಾ ಸೀದಾ ಹಂಗೆ ಬಿಚ್ಕೊಂಡು ಕುಂತು ನೋಡ್ರಿಪ್ಪ. ಯಾಕಂತಂದ್ರೆ ನನಗೆ ಧಗಿ ಅಂದ್ರೆ ಭಾಳ ಧಗಿ ಬೀಳತ್ತಿದ್ರಿ. 6 ಪ್ಯಾಕ್ ಅವ ಅಂಥೇಳಿ ಏನು ಭೀ ಕಮೆಂಟ್ ಹಾಕ್ಲಕ್ಕೆ ಹೋಗ್ಬೇಡ್ರಿ. ನಮ್ಮಲ್ಲೇನು 6 ಪ್ಯಾಕ್ ಇಲ್ಲ ಏನಿಲ್ಲ. ಭಾಳ ಧಗಿ ಬಿಡ್ಲತ್ತದ ಅಂಬೋದು ಹಂಗೆ ಕಳ್ಕೊಂಡು ಕುಂತೀನಿ ಅಷ್ಟೇನಾ. ಏನು ಮಜಾ ಹೊಂಟಿದ್ರಿ. ಅದ್ರ ಸಲಕ್ಕಿಂದ ಮತ್ತು ನೋಡ್ರಿ ಇವರೆಲ್ಲ ಪತಂಗ ಹಾರಿಸ್ಲತ್ತಿರು. ನಾ ಏನು ಮಾಡ್ದೆ, ಅಲ್ಲೇ ಕುಂತು ಸುಮ್ಮನೆ ಏನು ಮಾಡ್ರಿ ಅಂತೇಳಿ ವೀಡಿಯೋ ಮಾಡಿದೆ ನೋಡ್ರಿ. ನೋಡ್ರಿ ಕುಚನಾಯಿ ಕಚ್ಚದಂಗೆ ಹೆಂಗೆ ಮಾಡ್ರಿ ಹೇಳ್ತಾನೆ. ಅಷ್ಟ್ರಾಗೆ ನೋಡ್ರಿ ಹೊಸ ಮಂದಿ ಎಲ್ಲ ಛತ್ತಿನ ಮೇಲೆ ಒಬ್ರು ಬಂದು ಜಮಾ ಆದ್ರಿ ರೀ. ಈಗೆಲ್ಲ ಜಮಾ ಆಗೋದು ಪತಂಗಗಳು ಭೀ ಕಾಣ್ಬೇಕಲ್ರಿ. ಪತಂಗಗಳು ನೋಡೋದು 1-2 ಅಷ್ಟೇ ಕಾಣತ್ತೀವಿ ರೀ. ನೀವು ನೋಡ್ತಾ ಇರ್ಬೋದು ನಮ್ಮ ಪತಂಗ ಎಷ್ಟು ದೂರ ಹೋಗ್ಯದ ಅಂತೇಳಿ. ಫುಲ್ಲಿಗೆ ಏನು ಸೂರ್ಯನ ಬಲ್ಲಿ ಹೋಗ್ಯದ ಅನ್ಬೇಕು. ಸೂರ್ಯನ ಬಲ್ಲಿ ಹೋಯ್ತಂದ್ರೆ ಸುಟ್ಟು ಹೋಯ್ತದಲ್ರಿ. ಅದ್ರ ಸಲಕ್ಕಿಂದ ನಾವು ಅಲ್ಲಿ ತನಕ ಬಿಟ್ಟಿಲ್ರಿ. ಅದನ್ನು ನೋಡಿಬಿಟ್ಟು ಅಷ್ಟ್ರಾಗೆ ನಮ್ಮ ಮಾವರ್ದನ್ ಮರಪಳ್ಳಿ ಅಣ್ಣವರು ಬಂದರು ನೋಡ್ರಿ. ಅವ್ರು ಬರೆದು ತಡ ಅವ್ರಿಗೆ ಒಂದು ಫುಲ್ ಒಂದು ಲುಕ್ ಕೊಡ ಅಂತ ಹೇಳಿದೆವು. ಫುಲ್ ಮಸ್ತ್ ಲುಕ್ ಕೊಟ್ಟರು ನೋಡ್ರಿಪ್ಪ. ಅವ್ರು ಭೀ ಬಂದು ಪತಂಗ ಹಾರಿಸ್ಲಕ್ಕೆ ನಿಂತುರ್ರಿ. ನನಗೆ ಚರ್ಕ ಕೊಟ್ಟರು, ಅವ್ರು ಪತಂಗ ಹಾರಿಸ್ಲತ್ತರ್ರಿ. ನಮಗಂತೂ ಪತಂಗ ಹಾರಿಸ್ಲಕ್ಕೆ ಬರಲ್ಲ. ಅದ್ರ ಸಲಕ್ಕಿಂತ ಸುಮ್ಮನೆ ಚರ್ಕ ಹಿಡ್ಕೊಂಡು ಸೈಡಿಗೆ ನಿಂತೇವೆ ನೋಡ್ರಿ. ನಂಬಲ್ಲಿ ಮಸ್ತ್ ಹಾಡು ಹಚ್ಚಿರು, ಕುಣಿದೇವ್ರಿ.
ಕುಣ್ಕೋತ ಹಾರಿಸ್ಕೊತ ಪರಗಳೆಲ್ಲ ಫುಲ್ ಎಂಜಾಯ್ ಮಾಡತ್ತೀವಿ ರೀ. ಹಿಂದೆ ನೋಡ್ರಿ ಯಪ್ಪ ನಮ್ಮ ಗುಟ್ಕ ತಿಂಬ ಬ್ರದರ್ ಕುಂತಾನ ಹಿಂದೆ. ಅವ ನೋಡಿದ್ರಿ ಮಾರಿ ನೋಡ್ಲಿಕ್ಕಾಗಲ್ಲ, ಪೀಸ್ ತಿಂತಾನ ಉಗುಳ್ತಾನೆ ಎಲ್ಲ ಬಂತು ಅಲ್ಲಿ. ನಾವಂತೂ ಫುಲ್ ಎಂಜಾಯ್ ಮೇಲೆ ಎಂಜಾಯ್ ಮಾಡ್ಲತ್ತೀವಿ ನೋಡ್ರಿ. ಮತ್ತು ಪತಂಗ ಕಾಟ ಆಯಿತು. ನಾವು ವಿಷ್ಣು ಸರ್ ಪತಂಗಿಗೆ ಸುಸ್ತಾರಾಗ್ದರು. ಹಾಕೋದು ತಡ ಮತ್ತೊಂದು ಪತಂಗ ಸಿಕ್ಕಿತ್ತು, ಅದಕ್ಕೆ ಮತ್ತೆ ಹಾರ್ಸಮ್ಮಿ ಅಂತೇಳಿ ಪ್ಲ್ಯಾನ್ ಮಾಡ್ಲತ್ತೀನಿ ರೀ ನಮ್ಮ ಅಣ್ಣ. ಅವ ಸೀದಾ ಪತಂಗ ಹಾರಿಸ್ಕೊತ ಈಗ ನಿಂತರು ಬಿಟ್ರು ನೋಡ್ರಿ ಯಪ್ಪ ಇವರು. ಮತ್ತೀಗ ಹೆಂಗಾರ ಮಾಡಿ ಹಾರಿಸ್ಬೇಕಲ್ರಿ ಆಕಾಶ ಮೇಲೆ. ಅದ್ರ ಸಲಕಿಂದ ಪರ್ಗಳು ಅಂದ್ರೆ ನಮ್ಮ ನಿಂದ್ರಂಗಿಲ್ಲ ರೀ. ಒಂದಾಗಣ ಒಂದು ಪತಂಗ ತೊಗೊಂಬೋ ನಮ್ಮ ಪರ್ಗಳು ಏನು ಮಾಡತ್ತೀವಿ ರೀ, ಎಲ್ಲ ಪತಂಗ ಹಾರಿಸ್ಲತ್ತೀವಿ. ಅದ್ರ ಸಲಕಿಂದ ಅಷ್ಟ್ರಾಗೆ ಹಲಿಗೆ ತಂದ್ರು ರೀ. ಹಲಿಗೆ ತರ್ತಿಲ್ಕೆ ನಮಗೆ ನಿಂದ್ರಲಕ್ಕಾಗಿಲ್ಲ ರೀ. ಬರ್ರಿಯಪ್ಪ ಹಲಿಗೆ ಬಾರ್ಸಮ್ಮ ಅಂಥೇಳಿ ನಾನು ನಿಂತ್ರಿ ಹಲಿಗೆ ಬಾರಿಸ್ಕೊತ ಹೊಡ್ತಿ ಮಾರು ಮಜಾ ಅಂದ್ರೆ ಮಜಾ ನೋಡಿ ಬಂದ್ಬಿಡಿ. ಹೆಂಗಿತ್ತು ರೀ ಮತ್ತು ಬಾರ್ಸೋದು ನಾವು ಬಾರಿಸ್ಕೊತ ಫುಲ್ಲು ಮಜಾ ಮಾಡ್ಲತ್ತಿದ್ದೇವಲ್ಲ. ಯಾರಿಗೂ ಗೊತ್ತೇ ಇದ್ದಿಲ್ಲ ನೋಡ್ರಿ ನಾವೀಟ್ ಭಾರಿ ಬಾರಿಸ್ತೀನಿ ಅಂತೇಳಿ. ಅದ್ರ ಸಲಕಿಂದ ಸುಮ್ಮನೆ ಟೈಮ್ ಪಾಸ್ ಸಲಕಿಂದ ಬಾರಿಸ್ಕೊತ ನಿಂತಿದ್ದೆ ನೋಡ್ರಿ. ಪತಂಗ ಕಾಟಾದಾಗ ಒಂದ್ಸಲ ನಮಗೆ ಡುಬ್ಬುಕ್ ಅಂತ ಬಾರಿಸ್ಕೊತ ಇರೋದು ಮಜಾನೇ ಬೇರೆ ಇರ್ತದೆ ನೋಡ್ರಿ. ಎಲ್ಲರೂ ಒಂದು ಕಡೆ ಆದ್ರೆ ನಮ್ಮದು ಒಂದು ಕಡೆ ಖುಷಿ. ಯಾಕಂದ್ರೆ ಸ್ವಲ್ಪ ಮಂದಿ ಪತಂಗ ಹಾರಿಸಿ ಖುಷಿ ಪಡ್ತಾರೆ, ನಾವು ಅದನ್ನು ನೋಡೇ ಖುಷಿ ಪಡ್ತೇವೆ ರೀ. ಅದ್ರಾಗೆ ಈ ಸಲ ನಂಬರ್ ಪರ್ಗಳು ಹಲಿಗೆ ಬೇರೆ ತಂದವ್ರಿ. ಹಲಿಗೆದಾಗ ಇದ್ದೊಟ್ಟು ಮಜಾ ಮತ್ತು ನಮಗೆ ಎದ್ರಾಗ ಭೀ ಸಿಕ್ಕೇ ನೋಡ್ರಿ ಇವತ್ತು. ಇಷ್ಟು ಭಾರಿ ಖುಷಿ ಆಗ್ಲತ್ತಿತ್ತು ರೀ ನನಗೆ, ಭಾಳ ಅಂದ್ರೆ ಭಾಳ ಖುಷಿ ಆಗ್ಲತ್ತಿತ್ತು. ಯಾಕಂತಂದ್ರೆ ನಾವು ವರ್ಷಿನ ಒಂದೇ ಸಲ ಕೈದಾಗ ಹಲಿಗೆ ಹಿಡಿತೀನಿ, ಅದನ್ನು ಮಸ್ತ್ ಅಂದ್ರೆ ಮಸ್ತ್ ಬಾರಿಸೀನಿ ರೀ. ನೀವಂತೂ ನೋಡಿರ್ಬೋದು. ಈಗ ಅಗರ್ಸೆ ನಿಮಗೆ ಈ ವಿಡಿಯೋ ಏನಾರ ಇಷ್ಟ ಆಯಿತು ಅಂತಂದ್ರೆ ಕಂಪಲ್ಸರಿ ಕಮೆಂಟ್ ಶೇರು ಲೈಕ್ ಮಾಡೋದು ಮಾತ್ರ ಮರ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಭಾಳ ಕಷ್ಟಪಟ್ಟು ಈ ವಿಡಿಯೋ ಮಾಡಿನ ನಮ್ಮ ಪರ್ಗಳು ಒಂದ್ರಿಕಿನ ಒಂದು ನಿಮ್ಮ ಸಲಕಿಂದ ಮೈನ ತೊಗೊಂಡು ಹಾರಿಸ್ಲತ್ತವ್ರಿ. ಮಜಾನು ಹಾಗೆ ಮಾಡ್ಲತ್ತವ. ಎಲ್ಲರೆಲ್ಲ ಹಾರಿಸ್ಕೊತ ಕುಂತರು ನಮ್ಮ ಪರ್ಗಳಿಗೆ ಬಡೆ ಹಚ್ಚಿದ್ರಿ. ಯಾಕಂತಂದ್ರೆ ಅವ್ರಿಗೆ ಹಾರಿಸೋದಕ್ಕಿನ್ನ ಭೀ ಬಡಿಯೋದ್ರಾಗೆ ಖುಷಿ ಅದ. ಅದ್ರ ಸಲಕಿಂದೆ ನಾ ಭೀ ಹಾರಿಸೋದು ಬಿಡತ್ತೀವಿ, ಆರಾಮಾಗಿ ಹಾರಿಸ್ಕೊತ ಕುಂತಿಲ್ಲ ಏನಿಲ್ಲ, ಸೀದಾ ಬಡ್ಕೋತ ವೀಡಿಯೋ ಮಾಡ್ಕೋತ ನಿಮಗೆಲ್ಲ ತೋರಿಸ್ಬೇಕಲ್ರಿ. ಮತ್ತು ಯಾರ ಒಬ್ಬರು ಎಲ್ಲರೂ ಬಡ್ಕೋತ ಹಾರಿಸ್ಕೊತ ಕುಂತಾರೆ ಹೆಂಗೆ. ಅದ್ರ ಸಲಕಿಂದೆ ನಿಮ್ಮ ಸಲಕಿಂದು ಈ ವಿಡಿಯೋ ಮಾಡಿ ನಾನು ನಿಮ್ಮ ಸಲಕಿಂದೆ ಹಾಕೀನಿ. ದಯವಿಟ್ಟು ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಮತ್ತು ನನ್ನ ಚಾನಲಿನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕರ್ನಾಟಕ ಮಾತೆ. ಎಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು.